Good morning, children. Welcome to this session again. ಮಕ್ಕಳೇ, ನಾವು ಈ 10ನೇ ತರಗತಿಯ ನಿರ್ದೇಶಾಂಕ ರೇಖಾಗಣಿತ ಈ ಒಂದು ಪಾಠದಲ್ಲಿ ಕಳೆದ ಒಂದು 5 ತರಗತಿಗಳಲ್ಲಿ ನಾವು ಏನು ನೋಡಿದ್ದೀವಿ ಅಂದರೆ, ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯೋದು ಹೇಗೆ ಮತ್ತು ಅವುಗಳ ಮೇಲಿನ ಲೆಕ್ಕವನ್ನು ಮಾಡಿದ್ದೀವಿ. ಮೂಲ ಬಿಂದುವಿನಿಂದ ಯಾವುದೇ ಬಿಂದುವಿನ ನಡುವಿನ ದೂರವನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ನಾವು ಲೆಕ್ಕ ಮಾಡಿದ್ದೀವಿ. ಮೂರನೇದು, ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋದು ಹೇಗೆ ಮತ್ತು ಎರಡು ಬಿಂದುಗಳ ನಡುವಿನ ಮಧ್ಯ ಬಿಂದುವನ್ನು ಕಂಡುಹಿಡಿಯೋದು ಹೇಗೆ ಅನ್ನುವಂಥ ಅಂಶಗಳ ಮೇಲೆ ಲೆಕ್ಕಗಳನ್ನು ಬಿಡಿಸಿದ್ದೀವಿ. ಮೋಸ್ಟ್ಲಿ ಇದು ಈ ಪಾಠದಲ್ಲಿ ಬರುವಂತಹ ಕೊನೆಯ ಅಂಶ ಆಗಿರ್ಬೋದು. ದ ಲಾಸ್ಟ್ ಕಾನ್ಸೆಪ್ಟ್ ಏನದು? ಭಾಗ ಪ್ರಮಾಣ ಸೂತ್ರ ಅಂತ ಕರಿತೀವಿ. ಈ ಸೂತ್ರ ಹಿಂಗಿದೆ ಮಕ್ಕಳೇ. ಈ ಸೂತ್ರವನ್ನು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಹೇಗೆ ಬಂತು, ಏನು, ಈ ಸೂತ್ರದ ಮೇಲಿನ ಲೆಕ್ಕಗಳನ್ನು ಮಾಡೋಣ. ಈಗ ನೋಡ್ರಿ, ಎ ಬಿ ಅನ್ನುವಂತಹ ಒಂದು ರೇಖಾಖಂಡ ಇದೆ. ಎ ಬಿಂದುವಿನ ನಿರ್ದೇಶಾಂಕಗಳು, ಬಿ ಬಿಂದುವಿನ ನಿರ್ದೇಶಾಂಕಗಳು ಹಿಂಗಿದೆ. ಈ ಒಂದು ರೇಖಾಖಂಡವನ್ನು ಒಂದು ಪಿ ಬಿಂದುವು ಅದರ ನಿರ್ದೇಶಾಂಕ ಯಾವುದು? ಎಕ್ಸ್, ವೈ. ಇವು ಈ ಒಂದು ರೇಖಾಖಂಡವನ್ನು ಎರಡು ಭಾಗ ಮಾಡ್ತಾ ಇದೆ. ಯಾವ ಅನುಪಾತದಲ್ಲಿ? ಎಂ ಮತ್ತೆ M1 M2 ಈ ಅನುಪಾತದಲ್ಲಿ ಇದನ್ನು ವಿಭಾಗಿಸುತ್ತೆ. ಇದು ಎಷ್ಟು, ಇದು ಎಷ್ಟು ಅನ್ನುವಂಥದ್ದು M1 M2. ಇದರಲ್ಲಿ ಬರುವಂತಹ ಅಂಶಗಳು ಇಷ್ಟಿದೆ ಮತ್ತು ಎರಡು ಬಿಂದುಗಳ ನಿರ್ದೇಶಾಂಕಗಳು ಕೊಟ್ಟಿದ್ದಾರೆ. ಪಿ ಬಿಂದುವಿನ ನಿರ್ದೇಶಾಂಕವು, ಪಿ ಬಿಂದುವು ಈ ಎ ಬಿ ರೇಖಾಖಂಡವನ್ನು ಒಂದು ಅನುಪಾತದಲ್ಲಿ ವಿಭಾಗಿಸುತ್ತದೆ. ಅನುಪಾತ ಯಾವುದು? M1 M2 ಅಂತ ಕರೀತೀವಿ. ಈ ಅನುಪಾತಗಳನ್ನು M1 M2 ಈ ಅನುಪಾತದಲ್ಲಿ. ಈಗ ಈ ಅಂಶಗಳನ್ನು ಕೊಟ್ಟು ಬಿ ಇದರ ನಿರ್ದೇಶಾಂಕಗಳನ್ನು ಕೊಟ್ಟು M1 ಅನ್ನು ಕೊಟ್ಟು M2 ಅನ್ನು ಕೊಟ್ಟು ಈ ಒಂದು ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ಮೇಲೆ ನಾವು ಬಳಸಬೇಕಾದ ಸೂತ್ರ ಇದಾಗಿರುತ್ತೆ. ಸೂತ್ರ ಇದೆ. ಪಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು M1 ಇಂಟು X2 ಪ್ಲಸ್ M2 ಇಂಟು X1. ಇದರಲ್ಲಿ ಒಂದು ಸುಲಭವಾಗಿ ಮ್ಯಾಪ್ ಕಟ್ಕೋಬೋದು. ಏನಂದರೆ M1 M2 M1 ಪ್ಲಸ್ M2. ಇಲ್ಲಿ M1 ಅಂದರೆ ಇಲ್ಲಿ X2 ಬರಬೇಕು, ಇಲ್ಲಿ M2 ಅಂದರೆ X1. ಅದೇ ಥರ ಇದು M1 M2 M1 ಪ್ಲಸ್ M2 ಅಂತ ಹಾಕೊಂಡಿದ್ದೀವಿ. ಇಲ್ಲಿ X ಇತ್ತು, ಅಲ್ಲಿ Y ಹಾಕೊಡ್ತಿದ್ದೀವಿ ಮಕ್ಕಳೇ. ಇದು ಸೂತ್ರ. ಇವುಗಳನ್ನು ನೀವು ಬರೆದು ಕಲಿಬೇಕಾಗುತ್ತೆ. ಈ ಸೂತ್ರ ನಾವು ಯಾವಾಗ ಬಳಸಬೇಕು ಅಂದರೆ, ಈ ಒಂದು ರೇಖಾಖಂಡವನ್ನು ಅರ್ಧಿಸುವಂತಹ ಈ ಬಿಂದುವು, ಈ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಲೆಕ್ಕಗಳನ್ನು ಹೇಗೆ ಮಾಡಬೇಕು? ಇದರಲ್ಲಿ ಎರಡನೇ ಅಂಶ ಏನು ಅಂದರೆ, ಎ ಬಿ ಒಂದು ರೇಖಾಖಂಡವನ್ನು ತಗೊಂಡಿದ್ದೀನಿ ಮಕ್ಕಳೇ. ಅವುಗಳ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ. X1 Y1 X2 Y2. ಎರಡನೇ ಅಂಶ, ಈ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಯಾವಾಗಲೂ ನಾವು X, Y ಅಂತಲೇ ಬರೆಯಬೇಕು. X1 Y1 ಅದೆಲ್ಲ ಇಲ್ಲಿ ಮಾತ್ರ ಬರೋದು. ಇವು X, Y ಅಂತ ಇಟ್ಕೊಂಡಿದ್ದೀವಿ. ಇದನ್ನು ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. ಇದನ್ನು ಕಂಡುಹಿಡಿಯಿರಿ ಅಂದರೆ ಈ ಸೂತ್ರಕ್ಕೆ ಹೋಗ್ತಿದ್ವಿ. ಈಗ ಇದನ್ನು ಕಂಡುಹಿಡಿಯಬೇಕು. ಇದನ್ನು ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. M1 ಮತ್ತು M2 ಈ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. M1 M2 ಎಷ್ಟು ಅಂತ ಕೇಳ್ತಾರೆ. ಅನುಪಾತವನ್ನು ಕಂಡುಹಿಡಿಯೋದು ಹೇಗೆ? ಇಲ್ಲಿ ಈ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯೋದು ಹೇಗೆ? ಈ ಎರಡೇ ವ್ಯತ್ಯಾಸ. ಈ ಥರ ಬಂತು ಅಂದರೆ ಆ ಅನುಪಾತಗಳನ್ನು ಕಂಡುಹಿಡಿಯಬೇಕು. ಆ ಅನುಪಾತಗಳು ಗೊತ್ತಿಲ್ಲ, ಆದ್ದರಿಂದ
ಅನುಪಾತ ಇಸ್ ಈಕ್ವಲ್ ಟು k:1 ಅಂತ ತಗೋಬೇಕು. ಹಾಗಾದರೆ ಆ ಸೂತ್ರ ಯಾವುದು? x, y ಇಸ್ ಈಕ್ವಲ್ ಟು k ಇಂಟು x2 ಪ್ಲಸ್ x1. ಇದರಲ್ಲಿದೆ x2 ಪ್ಲಸ್ x1 k ಇಂಟು x2 ಪ್ಲಸ್ x1 ಬೈ k ಪ್ಲಸ್ 1 ಅಂದರೆ ಇಲ್ಲಿ x1 ಸಹಗುಣಕ 1 ಇದೆ ಅಂತ ಅರ್ಥ ಮಕ್ಕಳೇ, k ಪ್ಲಸ್ 1. ಅದೇ ಥರ ಇಲ್ಲಿ k ಇಂಟು y2 ಪ್ಲಸ್ y1 ಬೈ k ಪ್ಲಸ್ 1 ಈ ಸೂತ್ರವನ್ನು ಬಳಸ್ಕೋಬೇಕಾಗತ್ತೆ ಮಕ್ಕಳೇ. ನಾವು ಈ ದಿನ ಈ ಒಂದು ಎರಡು ಸೂತ್ರಗಳನ್ನು ಬಳಸ್ಕೊಂಡು ಲೆಕ್ಕಗಳನ್ನು ಬಿಡಿಸೋದು ಹೇಗೆ ಅನ್ನೋದನ್ನು ಈ ಒಂದು ತರಗತಿಯಲ್ಲಿ ಕಲ್ತ್ಕೊಳ್ಳೋಣ ಮಕ್ಕಳೇ. ಮಕ್ಕಳೇ, ಈ ಒಂದು ಲೆಕ್ಕವನ್ನು ಗಮನಿಸಿ. ಸ್ಟೇಟ್ಮೆಂಟ್ ಅವ್ರು ಕೊಟ್ಟಿದ್ದಾರೆ. ಲೆಕ್ಕ ಹಿಂಗಿದೆ ನೋಡಿ, 4,-3 ಮತ್ತು 8,5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಬಹಳ ಕ್ಲಿಯರ್ ಇದೆ. ಈ ಒಂದು ಸ್ಟೇಟ್ಮೆಂಟ್ಗೆ ತಕ್ಕಂತೆ ಮಕ್ಕಳೇ ನಾವು ಈ ಡಯಾಗ್ರಾಮನ್ನು ಹಾಕಬೇಕು. ಎ ಬಿ ಈ ಒಂದು ರೇಖಾಖಂಡ, ಎ ಬಿಂದುವಿನ ನಿರ್ದೇಶಾಂಕಗಳು, ಬಿ ಬಿಂದುವಿನ ನಿರ್ದೇಶಾಂಕಗಳು. ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1 ಅನುಪಾತದಲ್ಲಿ, ಅನುಪಾತ ಕೊಟ್ಟಿದ್ದಾರೆ m1 m2 3:1 ಅಂತ ಬರ್ಕೋಬೇಕು. m1 ಇಲ್ಲಿ, m2 ಇಲ್ಲಿ ಬರುತ್ತೆ. ಆಂತರಿಕವಾಗಿ ವಿಭಾಗಿಸುವ ಈ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಗೊತ್ತಿಲ್ಲ. ಈಗ ಮಕ್ಕಳೇ ನೋಡ್ರಿ, ಇದರಲ್ಲಿ ಈ ಭಾಗವನ್ನು ನಾವು x1 y1 ಅಂತ ಹಾಕೊಳ್ತೀವಿ. ಇದು x, y ಹಾಗೆ ಇರುತ್ತೆ. ಇದು x2 y2 ಆಗಿರುತ್ತೆ ಮಕ್ಕಳೇ. ಈಗ ಈ ಪಿ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಆ ಸೂತ್ರವನ್ನು ಮೊದಲನೇ ಬರ್ಕೋಬೇಕು. ಬರೆದಿದ್ದೀವಿ. ನೆಕ್ಸ್ಟ್ ಏನು, ಈ ಅಂಶಗಳನ್ನು ಏನೇನಿದೆ ಇದರಲ್ಲಿ ತಗೊಂಡು ಈ ಒಂದು ಸೂತ್ರದಲ್ಲಿ ಹಾಕಿ ಸುಲಭೀಕರಿಸಬೇಕು ಇಷ್ಟೇ. ಈಗ x, y ಆಗಿ ಬರೆದಿದ್ದೀನಿ. ಇಲ್ಲಿ m1 ಅದು ಬಂದು 3 ಇಂಟು x2 ಬಂದು 8 ಪ್ಲಸ್ m2 ಬಂದು 1 ಇಂಟು x1 ಬಂದು 4 ಬೈ m1 ಪ್ಲಸ್ m2 3 ಪ್ಲಸ್ 1 4. ಮೊದಲನೇ ಅಂಶ ಮುಗಿಯಿತು. ಈಗ ಎರಡನೇ ಅಂಶ ಇದೇ ಥರ ಮಾಡ್ಕೊಂಡು ಹೋಗೋದು. m1 ಬಂದು 3 ಇಂಟು y2 ಇದೆ, y2 ಬಂದು 5 ಪ್ಲಸ್ m2 ಬಂದು 1 ಇಂಟು y1 ಅಂದರೆ -3 ಇದೆ ಬೈ 3 ಪ್ಲಸ್ 1 m1 ಪ್ಲಸ್ m2 ಇವುಗಳನ್ನು ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಇವುಗಳನ್ನು ಸುಲಭ ರೂಪಕ್ಕೆ ತರೋದಷ್ಟೇ ಮಕ್ಕಳೇ. ಮೊದಲನೇದು ಈ ಲೆಕ್ಕವನ್ನು ಸರಿಯಾಗಿ ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಪೂರಕವಾದಂತಹ ಒಂದು ಸಣ್ಣ ಡಯಾಗ್ರಾಮ್ ಹಾಕಬೇಕು. ಅದರಲ್ಲಿ ನಮಗೆ ಏನು ಕರಡಿಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ ಮಕ್ಕಳೇ. ನೆಕ್ಸ್ಟ್ x1 y1 x2 y2 m1 m2 ಅವುಗಳನ್ನು ಬರೀತೀರಿ. ಬರೆದಾದ ಮೇಲೆ ಸೂತ್ರವನ್ನು ಬರೀತೀವಿ. ಸೂತ್ರ ಸರಿಯಾಗಿತ್ತು ಅರ್ಧ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಸರಿಯಾಗಿ ಇದನ್ನು ಆದೇಶಿಸುವುದು. ನೆಕ್ಸ್ಟ್ ಇದರ ಸುಲಭೀಕರಿಸುವುದು ಮಕ್ಕಳೇ. ಈ ಭಾಗವನ್ನು ಏನು ಮಾಡೋದಂತೆ, ಪಿ ಆಫ್ x, y ಇಸ್ ಈಕ್ವಲ್ ಟು ಹಿಂಗಿದೆ 24 ಪ್ಲಸ್ 1 ಇಂಟು 4 ಬೈ 3 ಪ್ಲಸ್ 1 4 ಇದು 3 ಇಂಟು 5 15 ಪ್ಲಸ್ ಇಂಟು ಮೈನಸ್ 3 ಬೈ 4. ಸುಲಭ ರೂಪಕ್ಕೆ ಮಕ್ಕಳು ಗೊತ್ತಿದೆ ನಿಮಗೆ. ಇಸ್ ಈಕ್ವಲ್ ಟು 24 ಪ್ಲಸ್ 4 28 ಬೈ 4 ಇದರಲ್ಲಿ 3 ಅಂದರೆ 12 ಬೈ 4. ಸುಲಭವಾಗಿ ಭಾಗಿಸುವಂತಹ ಅಂಶಗಳಾಗಿವೆ ಇವು. ಒಂದು ಸಲ ಇವು 7 ಸಲ, ಒಂದು ಸಲ
ನಿರ್ದೇಶಾಂಕಗಳು ಎಕ್ಸ್ ವೈ ಆಗಿರುತ್ತೆ. ಈ ಪಿ ಬಿಂದುವಿನ ನಿರ್ದೇಶಾಂಕಗಳು ಯಾವ್ಯಾವುದಂದರೆ 7, 3 ಎಕ್ಸ್ ಇಸ್ ಈಕ್ವಲ್ ಟು 7, ವೈ ಇಸ್ ಈಕ್ವಲ್ ಟು 3. ಇದನ್ನು ನಾನು ಮೊದಲೇ ತಿಳಿಸ್ದಂಗೆ ಮಕ್ಕಳೇ, ನಿಮಗೆ ಈ ಲೆಕ್ಕವನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಎರಡನೇದಾಗಿ ಪೂರಕವಾದಂತಹ ಒಂದು ಸಣ್ಣ ಡಯಾಗ್ರಾಮನ್ನು ಹಾಕೋಬೇಕು. ನೆಕ್ಸ್ಟು x1 y1 x2 y2 m1 m2 ಇವುಗಳನ್ನು ಬರ್ಕೋಬೇಕು. ನೆಕ್ಸ್ಟು ಸೂತ್ರವನ್ನು ಸರಿಯಾಗಿ ಬರೀರಿ. ಸರಿಯಾದ ವಿಧದಲ್ಲಿ ಆದೇಶಿಸಿಬಿಟ್ಟು ಸಿಂಪ್ಲಿಫೈ ಮಾಡ್ತೀವಿ. ಮುಂದಿನ ಲೆಕ್ಕವನ್ನು ನೋಡೋಣ. ಮಕ್ಕಳೇ, ಇದರಲ್ಲಿ ಎರಡನೇ ಲೆಕ್ಕವನ್ನು ನೋಡೋಣ. -1,7 ಮತ್ತು 4,-3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 2:3 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಆ ಎರಡು ಬಿಂದುಗಳು ಎ ಮತ್ತು ಬಿ ಈ ರೇಖಾಖಂಡದ ಅಂತ್ಯ ಬಿಂದುಗಳು. ಅದರ ನಿರ್ದೇಶಾಂಕಗಳನ್ನು ಬರೆದಿದ್ದೀನಿ. ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 2:3 ಅನುಪಾತದಲ್ಲಿ, ಅನುಪಾತ ಸಿಕ್ಕೋಟು 2:3 ಬಿಂದು ಸೇರಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಅದೇ ಥರದ ಲೆಕ್ಕ ಮಕ್ಕಳು, ಲಾಸ್ಟ್ ಟೈಮ್ ಯಾವ ಥರ ಇತ್ತು ಅದೇ ಥರದ ಲೆಕ್ಕ ಇದು. ಏನು ಅದರಲ್ಲಿ ಬಂದಿರುವಂತಹ ನಿರ್ದೇಶಾಂಕಗಳು ಬೇರೆ ಬೇರೆ ಆಗಿದ್ದಾವೆ. ಸೂತ್ರವನ್ನು ಸರಿಯಾದ ರೀತಿಯಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಒಂದು ಸಣ್ಣ ಡಯಾಗ್ರಾಮ್ ಅದಕ್ಕೆ. ನೆಕ್ಸ್ಟ್ x1 y1 x2 y2 m1 m2 ಇಂತಹ ಅಂಶಗಳನ್ನು ಬರ್ಕೋಬೇಕು. ನೆಕ್ಸ್ಟ್ ಏನಂದರೆ ಅದಕ್ಕೆ ಸೂಕ್ತವಾದ ಸೂತ್ರ ಯಾವುದು ಅದನ್ನು ಬರೆದಿದ್ದೀವಿ. ಪಿ ಆಫ್ ಎಕ್ಸ್ ವೈ ಈ ಬಿಂದು ನಿರ್ದೇಶಾಂಕಗಳು ಈಕ್ವಲ್ ಟು m1 x2 ಪ್ಲಸ್ m2 x1 ಬೈ m1 ಪ್ಲಸ್ m2. ಅದೇ ಥರ ಈ ಕಡೆ y ಬರುತ್ತೆ. ಈಗ ಆದೇಶಿಸುವುದು m1 ಬಂದು 2 ಇದೆ ಮಕ್ಕಳು. 2 ಇಂಟು x2 ಅಲ್ಲಿದೆ 4 ಮೊದಲನೇ ಅಂಶ ಆಯಿತು. ಪ್ಲಸ್ m2 ಬಂದು 3 ಇದೆ ಇಂಟು x1 ಇಲ್ಲಿದೆ -1 ಬೈ 2 ಪ್ಲಸ್ 3 5 ಅಂತ ಬರ್ಕೋಬಹುದು. ಇದು ಮೊದಲನೇ ಅಂಶ ಮುಗಿಯಿತು. ಎರಡನೆಯ ಸಬ್ಸ್ಟಿಟ್ಯೂಷನ್ ಏನು? m1 ಅದೇ 2 ಇಂಟು y2 ಬಂದು -3 ಪ್ಲಸ್ m2 ಬಂದು 3 ಇಂಟು y1 ಬಂದು 7 ಆಗುತ್ತೆ ಮಕ್ಕಳೇ. ಬೈ 3 2 ಪ್ಲಸ್ 3 ಇದು ಎರಡನೇ ಅಂಶ. ಮೂರನೇ ಇಸ್ ಈಕ್ವಲ್ ಟು ಎಕ್ಸ್ ವೈ ಇಸ್ ಈಕ್ವಲ್ ಟು 2 ಇಂಟು 4 8 ಪ್ಲಸ್ ಇಂಟು ಮೈನಸ್ 1 ಇಂಟು 3 ಬೈ 5. ಇದು ಮೊದಲನೆಯ ಸಿಂಪ್ಲಿಫಿಕೇಶನ್. ಎರಡನೇದು ಪ್ಲಸ್ ಇಂಟು ಮೈನಸ್ ಬರುತ್ತೆ. -6 ಪ್ಲಸ್ 21 ಬೈ 5. ಸುಲಭೀಕರಿಸೋದು ಬಹಳ ಸುಲಭ ಮಕ್ಕಳು. ಓಕೆ, ಪ್ಲಸ್ ಮೈನಸ್ ಅವೆಲ್ಲ ಇತ್ತು ಅಂದರೆ ನೀವು ಭಾಳ ಕೇರ್ಫುಲ್ಲಾಗಿ ಒಂದು ಮಾಡಬೇಕಾಗತ್ತೆ. ಇಸ್ ಈಕ್ವಲ್ ಟು ಇದರಲ್ಲಿ 8ರಲ್ಲಿ ಹೋದರೆ 5 ಬೈ 5 21ರಲ್ಲಿ 6 ಹೋದರೆ 15 ಬೈ 5 ಆಗುತ್ತೆ. ಇದು ಒಂದು ಸಲ ಮಕ್ಕಳು, ಇದು ಒಂದು ಸಲ, ಇದು 3 ಸಲ. ಇಸ್ ಈಕ್ವಲ್ ಟು 1, 3 ಇರುತ್ತೆ. ಇದು ಪಿ ಆಫ್ ಎಕ್ಸ್ ವೈ. ಈ ಪಿ ಬಿಂದುವಿನ ಇದರ ಬೆಲೆ ಎಕ್ಸ್ನ ಬೆಲೆ 1 ಆಗಿರುತ್ತೆ, ವೈನ ಬೆಲೆ 3 ಆಗಿರುತ್ತೆ. ಹೀಗೆ ಈ ಒಂದು ರೇಖಾಖಂಡವನ್ನು ಒಂದು ಬಿಂದುವು ಯಾವುದೋ ಒಂದು ಗೊತ್ತಾದ ಅನುಪಾತದಲ್ಲಿ ವಿಭಾಗಿಸ್ತಾ ಇದೆ. ಹಾಗಾದರೆ ಆ ಬಿಂದುವಿನ ನಿರ್ದೇಶಾಂಕವನ್ನು ಯಾವ ಥರ ಕಂಡುಹಿಡಿಯೋದು? ಈ ಥರ ಮಕ್ಕಳೇ. ಇದೇ ರೀತಿ ನೀವು ಇದರಲ್ಲಿ ಎಕ್ಸಾಂಪಲ್ ಸಮ್ ಆಗಿರ್ಬೋದು ಅಥವಾ ಎಕ್ಸಸೈಸ್ ಸಮ್ ಆಗಿರ್ಬೋದು, ಕಡಿಮೆ ಅಂದರೆ ಒಂದು 5-6 ಲೆಕ್ಕಗಳನ್ನು ಮಾಡಿರಿ. ನೀಟಾಗಿ ಲೆಕ್ಕವನ್ನು ಬರೀರಿ, ಅದಕ್ಕೆ ಡಯಾಗ್ರಾಮ್ ಹಾಕ್ರಿ, ಸೂತ್ರ ಬರೀರಿ, ಸಬ್ಸ್ಟಿಟ್ಯೂಷನ್ ಮಾಡ್ತಾ ಹೋಗ್ರಿ. ಈ ಥರ ಮಾಡಿದ್ರಿಂದ ಮಕ್ಕಳೇ ನಿಮಗೆ ಇದರಲ್ಲಿ ಬರುವಂತಹ ಲೆಕ್ಕಗಳನ್ನು ಬಹಳ ಸುಲಭವಾಗಿ ಮಾಡ್ಬೋದು. ಮುಂದಿನ ಲೆಕ್ಕವನ್ನು ನೋಡೋಣ.
ಮಕ್ಕಳ ಇದರಲ್ಲಿ ಮೂರನೇ ಲೆಕ್ಕ ಇದು. ಈ ಲೆಕ್ಕ ನಾವು ಮಾಡಿದಂತಹ 2 ಲೆಕ್ಕಕ್ಕಿಂತ ಭಿನ್ನವಾಗಿದೆ. ಆ 2 ಲೆಕ್ಕಗಳಲ್ಲೂ ನಾವು ಏನು ಮಾಡಿದ್ವಿ ಅಂದರೆ, ಒಂದು ರೇಖಾಖಂಡದ 2 ಅಂತ್ಯ ಬಿಂದುಗಳನ್ನು ಕೊಟ್ಬಿಟ್ಟು, ಅನುಪಾತಗಳನ್ನು ಕೊಟ್ಬಿಟ್ಟು, ಆ ಮಧ್ಯ ಬಿಂದು ಅಥವಾ ಅದರ ಆ ಒಂದು ರೇಖಾಖಂಡದ ಮೇಲೆ ಬರುವಂತಹ ಆ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡಿದ್ವಿ. ಆದರೆ ಈ ಲೆಕ್ಕದಲ್ಲಿ ಏನಿದೆ ಅಂದರೆ, ಅದೇ ಎ ಬಿ ಒಂದು ರೇಖಾಖಂಡ, ಎ ನ ನಿರ್ದೇಶಾಂಕಗಳು, ಬಿ ನ ನಿರ್ದೇಶಾಂಕಗಳು, ಮತ್ತು ಈ ಬಿಂದುವು ಪಿ ಬಿಂದುವು ಈ ರೇಖಾಖಂಡವನ್ನು ಯಾವುದೋ ಒಂದು ಅನುಪಾತದಲ್ಲಿ ವಿಭಾಗಿಸುತ್ತೆ. ಆ ಬಿಂದುವಿನ ನಿರ್ದೇಶಾಂಕಗಳನ್ನ ಕೊಟ್ಟಿದ್ದಾರೆ, -1,6. ಇದನ್ನು ಕಂಡಿಡ್ತೀವಿ 2 ಲೆಕ್ಕದಲ್ಲಿ. ಇಲ್ಲಿ ಕೊಟ್ಟಿದ್ದಾರೆ, ಏನು ಕಂಡುಹಿಡಿಯಬೇಕು? ಅನುಪಾತ, ಯಾವ ಅನುಪಾತದಲ್ಲಿ ಈ ಬಿಂದುವು ಈ ರೇಖಾಖಂಡವನ್ನು ವಿಭಾಗಿಸುತ್ತದೆ ಅನ್ನೋದನ್ನು ಲೆಕ್ಕಾಚಾರ ಮಾಡಬೇಕು. ಆದ್ದರಿಂದ m1:m2 ಕ್ವಶನ್ ಮಾರ್ಕ್. ಇದೆಷ್ಟು, ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಪ್ರಶ್ನೆ ಇರುತ್ತೆ. ಈ ಅಂಶಗಳನ್ನ ಬರ್ಕೊಂಡ್ವಿ. ಅದು x1 y1, ಇದು x2 y2. ಇದನ್ನು ನಿಮ್ಗೆ ಹೇಳಿದ್ದೀನಿ ಮಕ್ಕಳೇ, x ಮತ್ತು y ಅಂತಾನೆ ಹಾಕೋಬೇಕು. ಈಗ ಅನುಪಾತವನ್ನು ಕಂಡುಹಿಡಿಯುವಂಥ ಸೂತ್ರ ಬೇರೆ ಇದೆ. ಅನುಪಾತ k:1 ಆಗಿರಲಿ ಅಂತ ತಗೋಬೇಕು. ಹಾಗಾಗಿ ಸೂತ್ರ x, y p ಬಿಂದುವಿನ ನಿರ್ದೇಶಾಂಕ k × x2 + 1 × x1 / k+1. ಅದೇ k × y2 + 1 × y1 / k+1 ಆಗುತ್ತೆ. ಈ ಸೂತ್ರವನ್ನು ನೀವು ಜ್ಞಾಪಕ ಇಟ್ಕೋಬೇಕಾಗುತ್ತೆ ಮಕ್ಕಳೇ. ಇದರಲ್ಲಿ ಬರುವಂಥ 2 ಸೂತ್ರ ಇದೆ, ಭಾಗಶಃ ಪ್ರಮಾಣ, ಭಾಗ ಪ್ರಮಾಣ. ಈ ಒಂದು ಸೂತ್ರದಲ್ಲಿ 2 ಅಂಶಗಳು. ಈ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯುವಂತಹ ಸೂತ್ರ 1. ಎರಡನೇದು, ಯಾವ ಅನುಪಾತದಲ್ಲಿ ಈ ಬಿಂದುವು ಈ ರೇಖಾಖಂಡವನ್ನು ವಿಭಾಗಿಸುತ್ತದೆ ಅನ್ನೋದನ್ನು ಹೇಳುವಂಥ ಇನ್ನೊಂದು ಸೂತ್ರ ಮಕ್ಕಳೇ. ಈಗ ಸಬ್ಸ್ಟಿಟ್ಯೂಷನ್ ಸೂತ್ರ ಬರೀತೀವಿ. ಕೆ ಗೊತ್ತಿಲ್ಲ ಮಕ್ಕಳೇ, k × x2 ಬಂದು 6 + x1 ಇಲ್ಲಿದೆ -3 / k+1, ಇಲ್ಲಿ k × y2 ಬಂದು -8 + y1 ಬಂದು 10 / k+1 ಕ್ಲೋಸ್ ದ ಬ್ರಾಕೆಟ್ ಇಸ್ ಈಕ್ವಲ್ ಟು, ಇದೇ ಮ್ಯಾದಲ್ಲಿ ಹಾಕೊಳ್ಳಿ ಮಕ್ಕಳು. ಇನ್ನೊಂದು ಸ್ಟೆಪ್ಸ್ ಲೋಗಿಕರಿಸ್ಕೊಂಡ್ಬಿಡೋಣ. k × r ಅಂದರೆ 6k ಆಗುತ್ತೆ, ಪ್ಲಸ್ ಇಂಟು ಮೈನಸ್ -3 / ಅದೇ k+1, ಪ್ಲಸ್ ಇಂಟು ಮೈನಸ್ k × 8k ಪ್ಲಸ್ 10 / k+1. ಇಲ್ಲಿ x, 1 ಕೊಟ್ಟಿದ್ದಾರೆ ಮಕ್ಕಳೇ, -1, 6 -1, 6. ಈಗ ನೋಡಿ ಮಕ್ಕಳೇ, ಈ ಅಂಶಗಳು ಬಂದ್ವಾ? ಇದರಲ್ಲಿ ಮುಂದಿನ ಭಾಗವನ್ನು ನೋಡಿ, ಬಹಳ ಸುಲಭವಾದಂಥದ್ದು, ಗಮನ ಇಟ್ಟು ಕೇಳುತ್ತೆ. ಇದು x ನಿರ್ದೇಶಾಂಕ, ಇದು y ನಿರ್ದೇಶಾಂಕ. ಅದೇ ಥರ ಈ 2 ಅಂಶಗಳಲ್ಲಿ ಇದು x ನಿರ್ದೇಶಾಂಕ, ಇದು y ನಿರ್ದೇಶಾಂಕ ತರಬೇಕು. ಹಾಗಾದರೆ ಇದು x ನಿರ್ದೇಶಾಂಕ, ಇದು y ನಿರ್ದೇಶಾಂಕ. ಈ xಗೆ x ಅನ್ನು ತಗೊಂಡು ಹೋಲಿಕೆ ಮಾಡಿ ನಂತರ ಅದರ ಬೆಲೆಯನ್ನು ಕಂಡುಹಿಡ್ಕೋಬೇಕು. ಅಥವಾ 6 ಮತ್ತು ಈ y ನಿರ್ದೇಶಾಂಕವನ್ನು ತಗೊಂಡು ಅದನ್ನು ಸಮೀಕರಣವನ್ನು ತಗೊಂಡು ನಾವು ಹೋಲಿಕೆ ಮಾಡಿ ಅವುಗಳ ಬೆಲೆಯನ್ನು ಕಂಡುಹಿಡ್ಕೋಬೇಕು. ಇವೆರಡರಲ್ಲಿ ಯಾವಾಗಲೂ ಒಂದು ಮಾಡ್ಕೋಬೋದು. ಇವೆರಡನ್ನು ಈಕ್ವೇಟ್ ಮಾಡಿ ನೀವು ಉತ್ತರ ಪಡೆಯಬಹುದು, ಅಥವಾ ಇವು ಎರಡನ್ನು ತಗೊಂಡು ಸಮೀಕರಣವನ್ನು ಈಕ್ವೇಟ್ ಮಾಡಿ ಕಂಡುಹಿಡಿಯಬಹುದು. ನಾನು ಮೊದಲನೇದನ್ನು ತಗೊಳ್ತೇನೆ. ಹಾಗಾದರೆ ಮೊದಲನೇದು 6k - 3 / k+1 ಅಲ್ಲಿ -1 ನೋಡಿ ಇದು 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 ಇದು.
ನಾನು ಯಾವುದಾದ್ರು ಒಂದನ್ನು ತಗೋಬೋದು, ನಾನು ಮೊದಲನೇದನ್ನು ತಗೊಂಡಿದ್ದೀನಿ ಎಕ್ಸ್ ಅನ್ನು ನಾನು ಅದನ್ನು ಈಕ್ವೇಟ್ ಮಾಡಲಿಕ್ಕೆ ಹೋಗ್ತೀನಿ. ಹಾಗಾದರೆ ಇದು ಬೈ 1 ಅಂತ ಮಕ್ಕಳು ಓರೆ ಗುಣಾಕಾರ ಮಾಡಿಕೊಂಡು ಅಂದರೆ 6k - 3 ಮೈನಸ್ನಿಂದ ಇವೆಲ್ಲವನ್ನ ಗುಣಿಸ್ಕೋಬೇಕಾಗತ್ತೆ ಮಕ್ಕಳ. ಓರೆ ಗುಣಾಕಾರ ಮಾಡ್ಕೊಳ್ತೀವಿ. ಮೈನಸ್ ಇಂಟು ಪ್ಲಸ್ ಮೈನಸ್, 1 ಇಂಟು ಕೆ 1k, ಪ್ಲಸ್ ಇಂಟು ಮೈನಸ್ ಇಂಟು ಪ್ಲಸ್ ಮೈನಸ್, 1 ಇಂಟು 1 ಆಗುತ್ತೆ. ನೆಕ್ಸ್ಟ್ ಕೆ ಎಲ್ಲವನ್ನ ಒಂದೇ ಕಡೆ ತಗೊಳ್ಳೋಣ, ಸಜಾತಿಯ ಪದಗಳನ್ನು. 6k ಈ ಮೈನಸ್ 1k ಈ ಕಡೆ ಬಂದರೆ ಪ್ಲಸ್ 1k ಆಗುತ್ತೆ. ಇಲ್ಲಿ -1 ಅಲ್ಲೇ ಇದೆ, ಈ -3 ಆ ಕಡೆ ಕಳಿಸ್ತಾ ಇದ್ದೀವಿ, ಆದ್ದರಿಂದ +3 ಆಯಿತು. ಸ್ಥಾನ ಪಲಟ ಆದಾಗ ಚಿಹ್ನೆಗಳು ಬದಲಾವಣೆ ಆಗುತ್ತೆ. ಇಲ್ಲಿ ಸಜಾತಿಯ ಪದಗಳು 6k + 1k 7k ಇವೆರಡನ್ನ ಸುಲಭಪಟ್ಟಂದ್ರೆ 3ರಲ್ಲಿ 1 ಹೋದರೆ 2. ಆದ್ದರಿಂದ ಈಗ k = 2/7. ಆದ್ದರಿಂದ ಈ ಅನುಪಾತ 2:7 ಅನುಪಾತದಲ್ಲಿ 7k = 2, k = 2/7 ಒರೇ ಗುಣಾಕಾರ ಮಾಡ್ಕೊಂಡಿದ್ದೀವಿ. ಇದನ್ನ ಇವು ಭಿನ್ನರಾಶಿಗಳನ್ನು ನಾವು ಅನುಪಾತ ರೀತಿಯಲ್ಲಿ ಬರೀಬಹುದು. ಅನುಪಾತ ರೀತಿಯಲ್ಲಿ ಹೆಂಗಾಗುತ್ತೆ? 2:7 ಅಂತ ಬರುತ್ತದೆ. ಹೀಗೆ ಮಕ್ಕಳೇ, ಇದರಲ್ಲಿ ಈ ಲೆಕ್ಕ ಭಿನ್ನವಾದಂಥ ಲೆಕ್ಕ ಮಕ್ಕಳೇ. ಒಂದು ರೇಖಾಖಂಡದ 2 ಅಂತ್ಯ ಬಿಂದುಗಳನ್ನ ಕೊಟ್ಟಿದ್ದಾರೆ, ಅದನ್ನು ವಿಭಾಗಿಸುವ ಒಂದು ಬಿಂದುವಿನ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ. ಈ ಬಿಂದುವು ಈ ರೇಖಾಖಂಡವನ್ನು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ? ಅನುಪಾತ k:1 ಆಗಿರಲಿ. ಅದಕ್ಕೆ ಸೂತ್ರ ಅದನ್ನು ನೀಟಾಗಿ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಬನ್ನಿ ಮಕ್ಕಳೇ. ಇಂತಹ ಎಕ್ಸಾಂಪಲ್ಸ್ ಲೆಕ್ಕಗಳು ಮತ್ತು ಅಭ್ಯಾಸ ಲೆಕ್ಕಗಳು ಪುಸ್ತಕದಲ್ಲಿದೆ ಮಕ್ಕಳೇ. ಈ ಪಾಠದಲ್ಲಿ ಬರುವಂತಹ ಎಲ್ಲ ಸೂತ್ರಗಳನ್ನು ಒಂದು ಕಡೆ ಪಟ್ಟಿ ಮಾಡಿ, ಪ್ರತಿಯೊಂದು ಸೂತ್ರವನ್ನು ಕೂಡ ಮಕ್ಕಳೇ ನೀವು ಬರೆದು ಕಲಿಬೇಕು. ನೆಕ್ಸ್ಟ್ ಪ್ರತಿ ಸೂತ್ರದ ಮೇಲೆ 2 ಲೆಕ್ಕಗಳು 3 ಲೆಕ್ಕಗಳನ್ನು ನೀವು ಮಾಡಿ ಪ್ರಯತ್ನ ಮಾಡಬೇಕು. ಮುಂದಿನ ತರಗತಿಯಲ್ಲಿ ನೋಡೋಣ ಮಕ್ಕಳೇ. ಥ್ಯಾಂಕ್ ಯು ಚಿಲ್ಡ್ರನ್.